ದರ್ಶನ್ ಸರ್ ಬಗ್ಗೆ ಏನಾದ್ರು ಅಪ್ಡೇಟ್ ಅಂದರೆ ನೀವು ಹೋಗಿ ಭೇಟಿ ಆಗೋದಕ್ಕೆ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಸರ್. ದರ್ಶನ್ ಸರ್ ಏನಾದ್ರು ಅಪ್ಡೇಟ್ ನಿಮ್ಗೆ ಏನೋ ಗೊತ್ತಾಯ್ತು ಅಣ್ಣ? ನೀವೇ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಎಲ್ಲರೂ ಇಲ್ಲಿ ನಿಂತಿದ್ದಾರೆ, ಮೀಟ್ ಮಾಡಬೇಕು ಅಂತ ಆಗ್ತಾರೆ. ಕೆಲವರು ಹೋಗ್ತಿದ್ದಾರೆ, ಕೆಲವರು ವಾಪಸ್ ಬರ್ತಿದ್ದಾರೆ. ನಮ್ಗೆ ಅಂಥ ಪರ್ಮಿಷನ್ ಸಿಕ್ಕಿದ್ರೆ ಡೈರೆಕ್ಟಾಗಿ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ. ಯಾವತ್ತಿದ್ರು ಭಾಷೆ ಎಲ್ಲೇ ಇದ್ರು ಕಿಂಗೆ, ಅದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮೊನ್ನೆ ಯಾರೋ ಒಬ್ಬರು ನಾನು ಸ್ಟೇಜಲ್ಲಿ ಹೋದಾಗ ಹೇಳ್ತೀರ, ಏನೋ ಒಂದು ವರ್ಡ್ ಹೇಳಿದ್ರು, ಅದಕ್ಕೆ ಹೇಳಿದ್ರು ಅಣ್ಣ ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಇಲ್ಲ ಕೆಲಸ ಮಾಡೋಕ್ಕಂತ ಬಂದಿರೋದು ಕೆಲಸ ಮಾತ್ರ ಮಾಡೋಣ. ಆನೆ ಓಡಾಡ್ತಿದ್ದಾರೆ, 100 ಜನ ನಾಯಿಗಳು ಬೊಗಳುತ್ತಾ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ತಲೆ ತೆಗೆದಾಕ್ಬಿಟ್ಟು ನಾವು ಮುಂದೆ ಕೆಲಸ ಮಾಡ್ಕೊಂಡು ಅಷ್ಟೇ. ದರ್ಶನ್ ಸರ್ ಬಗ್ಗೆ ಏನಾದ್ರು ಅಪ್ಡೇಟ್ ಅಂದರೆ ನೀವು ಹೋಗಿ ಭೇಟಿ ಆಗೋದಕ್ಕೆ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಸರ್. ದರ್ಶನ್ ಸರ್ ಏನಾದ್ರು ಅಪ್ಡೇಟ್ ನಿಮ್ಗೆ ಏನೋ ಗೊತ್ತಾಯ್ತು ಅಣ್ಣ? ನೀವೇ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಎಲ್ಲರೂ ಇಲ್ಲಿ ನಿಂತಿದ್ದಾರೆ, ಮೀಟ್ ಮಾಡಬೇಕು ಅಂತ ಆಗ್ತಾರೆ. ಕೆಲವರು ಹೋಗ್ತಿದ್ದಾರೆ, ಕೆಲವರು ವಾಪಸ್ ಬರ್ತಿದ್ದಾರೆ. ನಮ್ಗೆ ಅಂಥ ಪರ್ಮಿಷನ್ ಸಿಕ್ಕಿದ್ರೆ ಡೈರೆಕ್ಟಾಗಿ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ. ಯಾವತ್ತಿದ್ರು ಭಾಷೆ ಎಲ್ಲೇ ಇದ್ರು ಕಿಂಗೆ, ಅದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮೊನ್ನೆ ಯಾರೋ ಒಬ್ಬರು ನಾನು ಸ್ಟೇಜಲ್ಲಿ ಹೋದಾಗ ಹೇಳ್ತೀರ, ಏನೋ ಒಂದು ವರ್ಡ್ ಹೇಳಿದ್ರು, ಅದಕ್ಕೆ ಹೇಳಿದ್ರು ಅಣ್ಣ ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಇಲ್ಲ ಕೆಲಸ ಮಾಡೋಕ್ಕಂತ ಬಂದಿರೋದು ಕೆಲಸ ಮಾತ್ರ ಮಾಡೋಣ. ಆನೆ ಓಡಾಡ್ತಿದ್ದಾರೆ, 100 ಜನ ನಾಯಿಗಳು ಬೊಗಳುತ್ತಾ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ತಲೆ ತೆಗೆದಾಕ್ಬಿಟ್ಟು ನಾವು ಮುಂದೆ ಕೆಲಸ ಮಾಡ್ಕೊಂಡು ಅಷ್ಟೇ.